ಎಮ್ಮಿಗನೂರು ಗ್ರಾಮದ ಛಲವಾದಿ ಕಾಲೋನಿಯಲ್ಲಿ ಚರಂಡಿ ನೀರಿನಲ್ಲಿ ಜನಜೀವನ. ಗ್ರಾಮ ಪಂಚಾಯಿತಿಯಿಂದ ಮೂಲಭೂತ ಸೌಲಭ್ಯಕ್ಕೆ ಪೆಟ್ಟು. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 1ನೇ ವಾರ್ಡ್ನ ಛಲವಾದಿ ಕಾಲೋನಿಯ ಜನರು ಕಳೆದ 5 ವರ್ಷಗಳಿಂದ ಚರಂಡಿ ನೀರಿನಲ್ಲಿ ಜೀವನ ಕಳೆಯುತ್ತಿದ್ದಾರೆ. ಸರ್ಕಾರದ ಆದೇಶದಂತೆ ಎಸ್ಸಿ ಎಸ್ಟಿ ಕಾಲೋನಿಗಳಲ್ಲಿ ಒಳಚರಂಡಿ, ಕುಡಿಯುವ ನೀರು, ಶೌಚಾಲಯ, ಸಿಸಿ ರಸ್ತೆ ಹಾಗೂ ದಾರಿ ದೀಪಗಳಂತ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂಬ ನಿಯಮವಿದೆ. ಆದರೆ ಈ ಕಾಲೋನಿಯಲ್ಲಿ ಸಣ್ಣ ಮಳೆಯಾದರೆ ಸಾಕು ಚರಂಡಿ ನೀರು ರಸ್ತೆ ತುಂಬಿ ಮನೆಗೆ ನುಗ್ಗುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರು ಪಂಚಾಯಿತಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು, ಛಲವಾದಿ ಕಾಲೋನಿಗೆ ಸಮರ್ಪಕ ಸೌಲಭ್ಯವಿಲ್ಲ, ದಾರಿದೀಪವಿಲ್ಲ, ನಮ್ಮ ದೂರುಗಳು ನಿರ್ಲಕ್ಷಿಸಲ್ಪಟ್ಟಿವೆ ಎಂಬ ದೂರನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕೇಳಿದಾಗ ಎಮ್ಮಿಗನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರತಿಕ್ರಿಯಿಸಿ, ಈ ಕಾಲೋನಿಯಲ್ಲಿ ಚರಂಡಿ ಸಮಸ್ಯೆ ಇದೆ, ಮುಂದಿನ 2 ತಿಂಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಪ್ರಾರಂಭಿಸಲಾಗುತ್ತದೆ ಎಂದು ಹೇಳಿದ್ದಾರೆ. 15 ವರ್ಷಲಿದ್ದ ಇದೇ ಪ್ರಾಬ್ಲಮ್ ಐತೆ ಸರ್. ಹೊರಗಡೆ ಊಟ ಮಾಡಂಗಿಲ್ಲ. ಎಷ್ಟೋ ಜನ ಮುದಿಯರು ಎಲ್ಲರಿಗೂ ಕಾಲು ಮುರ್ಕೊಂಡು ಬಿದ್ದೋಗ್ಯಾರ. ಆಮೇಲೆ ಎಲ್ಲ ಹುಳ ಬಿದ್ದುಬಿಡ್ತಾವ. ಯಾರನ್ನೂ ಇಲ್ಲಿ ಏನು ಕೇರ್ ಮಾಡಲ್ಲ. 10-15 ವರ್ಷ ಆಯಿತು ಇದೇ ಪ್ರಾಬ್ಲಮ್ಮು. ನೀರಿನ ವ್ಯವಸ್ಥೆ ಇಲ್ಲ, ಆಮೇಲೆ ಚರಂಡಿ ಇಲ್ಲ, ಒಳಚರಂಡಿ. ಪ್ರತಿದಿನ ನಾವೇ ಹೆಣ್ಮಕ್ಳು ಹೊಡೆದಾಡಿ ಗುದ್ದಾಡ್ತೀವಿ ಸರ್. ನೀರು ಹೋಗಲ್ಲ, ಎಲ್ಲ ಬ್ಲ್ಯಾಕ್ ಆಗಿಬಿಡ್ತದೆ ಸರ್. ಮಳೆ ನೀರೆಲ್ಲ ಈ ಕಡೆನೇ ಬರ್ತಾವ. ಯಾರು ಪಿ ಡಿ ಅವರು, ಪಂಚಾಯತಿಯವರು ಯಾರು ನಮ್ಮನ್ನ ಏನೇನು ಕೇರ್ ಮಾಡಿಲ್ಲ ಸರ್. ನಾವೆಲ್ಲ ಎಷ್ಟು ದಿವಸ ಆಯಿತು ಇಲ್ಲೇ ಹಿಂಗೆ ವಾಸ ಮಾಡ್ತಾ ಇದ್ದೀವಿ. ನಾವೆಲ್ಲ ಸ್ಲಮ್ ಜನ ಇದ್ದೀವಿ. ಈ ಥರ ಪಿ ಡಿ ಒ ಅಧಿಕಾರಿಗಳು ಗಮನಕ್ಕೆ ತಂದರೂ ಸಹ ಯಾವುದೇ ಕಾರಣಕ್ಕೂ ಅವ್ರು ಏನು ಕೆಲಸ ಮಾಡಿಲ್ಲ. ನಾವು ದಿನನಿತ್ಯ ಜೀವನ ಮಾಡೋದು ಭಾಳ ಕಷ್ಟ ಆಗ್ಬಿಟ್ಟಿದೆ. ನಾವು ಏನಾದರೂ ನಡ್ಕೊಂಡು ಬರ್ಬೇಕಂದ್ರೆ ಎಲ್ಲಿಡ್ಬೇಕು ಕಾಲ ಅಂಬೋದು ನೋಡಬೇಕಾಗುತ್ತೆ. ಆಮೇಲೆ ಎಷ್ಟೋ ಜನ ಬಿದ್ದೋ ಬಿಡ್ರಿ, ಗಾಡಿ ಸ್ಲಿಪ್ಪಾಗಿ ಜನ ಕೈ ಕಾಲು ಮುರ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ಇಲ್ಲಿ ಹೊರಗಡೆ ನಿಂತು ಮಾತಾಡೋಕ್ಕಾಗಲಿ, ಚಿಂತು ಯಾರೋ ಒಬ್ಬರಿಬ್ಬರು ಮನೆ ಹತ್ರ ಬಂದರೂ ಎಷ್ಟು ಗಲೀಜಿದೆಯಲ್ಲ, ಪ್ರತಿಯೊಬ್ಬರು ಇದೇ ಆಗಿಬಿಟ್ಟಿದೆ. ನಮಗೆ ಯಾರು ಕೂಡ ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಆದಷ್ಟು ಬೇಗನೆ ಅವರು ಅಧಿಕಾರಿಗಳ ಗಮನಕ್ಕೆ ತಂದು ಬೇಗ ನಮಗೆ ಏನಾದರೂ ರಸ್ತೆ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ರೆ ಅದು ಚೆನ್ನಾಗಿರುತ್ತೆ.